ಒಪ್ಕೋತೀನತ್ತೆ, ಭಾರ್ಗವಿ ನ್ಯಾಯ ನ್ಯಾಯ ಅಂತಿದ್ಲು ಅಂತ. ಆದ್ರೆ ಅದೇ ನ್ಯಾಯ ಕೊಡಿಸ್ಲಿಲ್ಲ ಅಂತಾನೆ ಆ ಹೆಂಗಸರು ಬಂದು ಅವಳ ಮುಖಕ್ಕೆ ಮಸಿ ಬಳ್ದಿದ್ದು. ನನಗಂತೂ ಇದ್ರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ನಷ್ಟ ಆಗಿರೋದು ನಮಗೆ. ಆ ಹಾಳಾದವಳಿಂದ ನಮ್ ಮನೆ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಾ ಇದೆ. ಮೇಡಮ್, ಹಬ್ಬ ಮಾಡ್ತಾ ಇದ್ದೀವಿ, ಆದ್ರೆ ಈ ಹಬ್ಬ ಗೊಂಬೆಗಳನ್ನ ಕೂರಿಸೋದು ಯಾಕೆ? ಬನ್ನ ತಿನ್ನ ಹೋದ್ನ ಅನ್ನೋದ್ ಬಿಟ್ಟು 108 ಪ್ರಶ್ನೆ. JP ಬಾಬಾ ಇವನನ್ನು ಹೆಂಗಾದ್ರೂ ತಡ್ಕೋತಾ ಇದಾರಕ್ಕ. ಹೇಳ್ತೀನಿ, ಈ ದಸರಾ ಗೊಂಬೆಗಳನ್ನ ಕೂರಿಸೋ ಪದ್ಧತಿ ಮೊದಲು ಮೈಸೂರು ಪ್ರಾಂತ್ಯದಲ್ಲಿ ಪ್ರಾರಂಭ ಆಗಿದ್ದು. ಈ ಗೊಂಬೆಗಳನ್ನ ಕೂರಿಸ್ತಾ ನಾವು ಚಿಕ್ಕವರಿದ್ದಾಗ ಎಷ್ಟು ಪುರಾಣ ಕಥೆಗಳನ್ನ ಕಲ್ತ್ಕೊಂಡಿದ್ದೀವಿ ಗೊತ್ತಾ? ಯಾವ ವಿಷಯನಾದ್ರೂ ಸರಿ, ಕಲೆ, ಸಂಸ್ಕೃತಿ, ಸಂಪ್ರದಾಯ ಎಲ್ಲಾನು ಈ ಬೊಂಬೆ ಮುಖಾಂತರ ನಮಗ್ ಸುಲಭವಾಗಿ ಅರ್ಥ ಆಗ್ತಿತ್ತು. ಅಷ್ಟೇ ಅಲ್ಲಪ್ಪ, ಅಷ್ಟಲಕ್ಷ್ಮಿಯರು, ನವದುರ್ಗೆಯರು, ಸೀತಾ ಕಲ್ಯಾಣ, ಹೀಗೆ ಬೇರೆ ಬೇರೆ ಕಥೆಗಳನ್ನ ಈ ಗೊಂಬೆಗಳ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ನವರಾತ್ರಿ ಅನ್ನೋದು ಬರೀ ಹಬ್ಬ ಅಲ್ಲ, ಸತ್ಯಕ್ಕೆ ಸಾವಿಲ್ಲ, ಒಳ್ಳೆತನಕ್ಕೆ ಸೋಲಿಲ್ಲ ಅನ್ನೋದನ್ನ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಜನರಿಗೆ ತೋರಿಸ್ಕೊಟ್ಟಿರೋ ದಿನ. ಈ 9 ರಾತ್ರಿಗಳಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಎಂಬ ನವದುರ್ಗೆಯರ ರೂಪ ತಾಳಿ ಮಹಿಷಾಸುರನ ಅವಳು ಸಂಹಾರ ಮಾಡಿದ್ಲು. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಯುದ್ಧದಲ್ಲಿ ಗೆಲ್ಲೋದಕ್ಕೆ ದೇವಾನುದೇವತೆಗಳಿಗೂ ಈ ದೇವಿ ಆಶೀರ್ವಾದ ಬೇಕು. ಈ ತಾಯಿ ಆಶೀರ್ವಾದ ಹೊಂದಿದ್ರೆ ಎಂಥದ್ದೇ ಕಷ್ಟ ಬಂದ್ರೂ ನಾವು ಮೆಟ್ಟಿ ನಿಂತು ಗೆಲ್ಲಬಹುದು. ಆಗಿನ ಕಾಲದಲ್ಲಿ ರಾಕ್ಷಸರಿಗೆ ಭಯಾನಕ ರೂಪ ಇರ್ತಿತ್ತು. ಆದ್ರೆ ಈಗ ಮನುಷ್ಯರೇ ರಾಕ್ಷಸರಾಗಿ ಮುಖವಾಡ ಹಾಕೊಂಡು ನಮ್ಮ ಮುಂದೆ ಓಡಾಡ್ತಿರ್ತಾರೆ. ಅರ್ಜುನ್, ಸ್ವಲ್ಪ ಈ ಕಡೆ ಬರ್ತೀಯಾ? ಯಾಕ್ಷಕ್ಕೋ? ಬಾರೋ. ಸರಿ. ಭಾರ್ಗವಿ, ನಂದೊಂದು ಮಾತನ್ನ ನಡ್ಸ್ಕೊಡ್ತೀಯಾ? ಅಜ್ಜಿ, ಹೀಗ್ ಪದೇ ಪದೇ ನನ್ನ ಮಾತಲ್ಲಿ ಕಟ್ಟಾಕ್ಬೇಡಿ. ಭಯ ಪಡೋಂಥದ್ದೇನು ಇಲ್ಲಮ್ಮ. ಈ ಹಬ್ಬದ ಮುಹೂರ್ತದಲ್ಲಿ ಒಂದೊಳ್ಳೆ ಕೆಲಸ ಆಗ್ಬೇಕು. ಬಾ, ನಿನ್ ಬಾ, ಇಲ್ಲಿ ನಿಂತ್ಕೋ. ಯಾಕೆ ಅಂತ ಹೇಳಿ? ತಾಳ್ಮೆ. ರುದ್ರ, ಅರ್ಜುನ್, ಇದನ್ನ ಭಾರ್ಗವಿ ಕೊರಳಗೆ ಹಾಕು. ಮುತ್ತೈದೆಗೆ ಕರಿಮಣಿ ತಾಳಿ ಇರೋ ಮಂಗಳಸೂತ್ರನೇ ಚಂದ, ಅದಕ್ಕೆ ತರಿಸಿದ್ದೀನಿ. ನಾನು ಮದ್ವೆ ಆಗಿ ಬಂದಾಗ ಈ ಅಜ್ಜಿಗೆ ಇದೆಲ್ಲ ನೆನಪೇ ಆಗ್ಲಿಲ್ವಾ? ಆದ್ರೆ ಇವಳಿಗೆ ಮಾತ್ರ ಶಾಸ್ತ್ರ ಸಂಪ್ರದಾಯ ಅಂತ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ. ಆ ಮನೇಲಿ ನನ್ನ ಊಟ ಕೊಟ್ಟಿದ್ ಸಾಲ್ದು ಅಂತ ಇಲ್ಲೂ ನನ್ನ ಸ್ಥಾನ ಕಿತ್ಕೊಳಕ್ ಬಂದಿದ್ದಾಳೆ. ಈ ಕರಿಮಣಿ ಮಹತ್ವ ಏನ್ ಗೊತ್ತಾ? ದುಷ್ಟ ನಕಾರಾತ್ಮಕ ಶಕ್ತಿಗಳಿಂದ ದಂಪತಿಗಳನ್ನ ರಕ್ಷಿಸುತ್ತೆ. ಈ ಸರದಲ್ಲಿರೋ ಚಿನ್ನ ದೀರ್ಘಾಯುಸ್ಸು, ಸಂಪತ್ತುಗಳನ್ನ ತಂದ್ಕೊಡುತ್ತೆ.
ಕರಿಮಣಿ, ಮೂಗುತ್ತಿ, ಕುಂಕುಮ, ಹೂವು, ಬಳೆ, ಕಾಲುಂಗುರ ಇದೆಲ್ಲದರಲ್ಲೂ ಈ ಕರಿಮಣಿ ಅತ್ಯಮೂಲ್ಯವಾದುದು. ಇದು ಬರೀ ಆಭರಣ ಅಲ್ಲ, ಗಂಡ ಹೆಂಡತಿಯ ಸಂಬಂಧದ ಶ್ರೀರಕ್ಷೆ. ನಿಲ್ಸಿ ನಿಮ್ ಗಲ್ಬೆ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ನಾನ್ ಸುಮ್ನೆ ಇರಲ್ಲ. ಯಾರಿ ನೀವೆಲ್ಲ? ಯಾರು ಅಂತ ಒಂದು ವಿಷಯನ ಪೂರ್ತಿಯಾಗಿ ತಿಳ್ಕೊಳ್ದೆ ಇವ್ರ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ಯಾರಿ ನೀವೆಲ್ಲ? ನಾವೇನ್ ಮಾಡಿದ್ವಿ? ನನ್ ಹೆಂಡತಿ ಭಾರ್ಗವಿ ನೀವ್ ಅನ್ಕೊಂಡಿರೋ ತರ ಮೋಸ್ಕ ತಿನ್ನುವಲ್ಲ, ಯಾವ ಕೊಲೆನೂ ಮಾಡಿಲ್ಲ. ಮೋಸ ಹೋಗಿರೋ ಸಂಧ್ಯೆಗೆ ನ್ಯಾಯ ಕೊಡ್ಸೋಕೆ ಇವತ್ತಿನವರೆಗೂ ಹಗಲು ರಾತ್ರಿ ಹೋರಾಡ್ತಿದ್ದಾರೆ. ನನ್ನ ಹೆಂಡತಿ ಬೆಂಕಿ ಅಷ್ಟೇ ಪವಿತ್ರವಾಗಿ ಯೋಚನೆ ಮಾಡೋರು. ಅಂತವ್ರ ಮೇಲೆ ಅಪವಾದ ಹಾಕ್ತಿದ್ದೀರಾ? ಮನುಷ್ಯ ನೀವೆಲ್ಲ. ಛೇ, ಹೀಗೆ ಏಕಾಏಕಿ ಮನೆಗ್ ನುಗ್ಗಿ ಅವ್ರನ್ನ ಮುಟ್ಟೋ ಅಧಿಕಾರ ಯಾರಿಗೆ ಕೊಟ್ಟಿದ್ದು? ಸಾಕ್ ಸುಮ್ನಿರು. ಪೊಲೀಸ್ ಹತ್ರ ಹೋದ್ರೆ ಹೋಗೋದು ನಿನ್ ಮರ್ಯಾದೆ ಅಲ್ಲ, ಈ ಮನೆ ಮತ್ತೆ ಜೆಪಿ ಮರ್ಯಾದೆ. ಹೋಗಿ ಹೋಗಿ ನಿಮ್ ತಂದೆ ವಿರುದ್ಧ ಇರೋ ಈ ಲಾಯರ್ನ ಮದ್ವೆ ಆಗಿದ್ದೀರಲ್ಲ, ಏನಾಗಿದೆ ಸರ್ ನಿಮ್ಗೆ? ಇವಳು ಅವಳು ನಿಮ್ಮೇಲೂ ಕೇಸ್ ಆಗ್ತಾಳೆ, ಬಿಟ್ಟೋಗ್ತಾಳೋ. ರೇ, ಬಾಯಿಗೆ ಮಾತಾಡ್ಬೇಡಿ. ಇರೋದನ್ನೇ ಹೇಳ್ತಿರೋದು. ಇವಳು ಸಮಾಜಕ್ಕೆ ಕಳಂಕ. ಜೆ.ಪಿ. ಪಾಟೀಲ್ ಅದೆಷ್ಟು ದೊಡ್ಡ ಲಾಯರು, ಅವ್ರ ಮಗ ಆಗಿ ಇಂಥವಳನ್ನ ಮದ್ವೆ ಆಗಿದ್ದೀರಲ್ಲ, ಬುದ್ಧಿ ಇಲ್ಲ ನಿಮ್ಗೆ? ನನ್ ಬುದ್ಧಿ ಬಗ್ಗೆ ನನಗೆ ನಂಬಿಕೆ ಇದೆ. ನೀವುಗಳು ಕೊಡೋ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ. ಇನ್ನೊಂದು ನಿಮಿಷ ಇಲ್ಲಿದ್ರು ನಾನು ಸುಮ್ಮನೆ ಇರಲ್ಲ. ನಡೀರಿ ನಡೀರಿ ಹೊರಗಡೆ. ನಡೀರಿ ಆಚೆಗೆ. ಇನ್ನೊಂದು ನಿಮಿಷ ಇಲ್ಲೇ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಇನ್ನೂ ಏನ್ ನೋಡ್ತಿದ್ದೀರಾ? ನಡೀರಿ. ಭಾರ್ಗವಿ, ಮಾಡ್ಕೋಬೇಡಿ. ಇಲ್ಲ, ಮನೆಗೆ ಹೋಗೋಣ ಬನ್ನಿ.
ಏನ್ ಬೃಂದ, ನಾನ್ ಹೇಳಿದ್ ಕೇಳಿಸ್ತಾ? ಏನಜ್ಜಿ? ನೀನು ಭಾರ್ಗವಿಗೆ ಒಡ ಹುಟ್ಟಿದ್ದ ಅಕ್ಕ. ಇಂಥ ಸಮಯದಲ್ಲೂ ಅವಳ ಮೇಲೆ ನಿನ್ನ ಕನಿಕರ ಬರ್ಲಿಲ್ವಾ? ಯಾಕಮ್ಮ, ಅವಳ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ನಿನ್ಗೆ? ಈ ಪ್ರಶ್ನೆನ ಅವಳೊಬ್ಳಿಗೆ ಕೇಳ್ತಿಲ್ಲ ನಾನು, ನಿಮ್ಮೆಲ್ರಿಗೂ ಕೇಳ್ತಾ ಇದ್ದೀನಿ. ಯಾಕೆ ಭಾರ್ಗವಿ ಮೇಲೆ ಅಷ್ಟೊಂದು ದ್ವೇಷ? ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ಅವಳನ್ನ ಯಾಕೆ ದ್ವೇಷ ಮಾಡ್ತೀರಾ ಅಂತ ಕೇಳಿದ್ರೆ 1000 ಕಾರಣ ಇದೆ. ಆದ್ರೆ ಅವಳನ್ನ ಯಾಕೆ ಪ್ರೀತಿ ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಒಂದ್ ಕಾರಣನೂ ಇಲ್ಲ. ಇಲ್ಲಿ ನಮ್ ನೆಮ್ಮದಿನ ಹಾಳು ಮಾಡಿರೋದು ಅವಳು. ಅವಳು ಮಾಡಿರೋ ತಪ್ಪಿಗೆ ಇನ್ಯಾರಿಂದನೂ ಅವಳಿಗೆ ತಕ್ಕ ಶಾಸ್ತಿ ಆಯ್ತು. ಅದಕ್ಕೆ ಖುಷಿ ಪಡಿ. ಸುಮ್ನೆ ನಮ್ಮೇಲೆ ಗೂಬೆ ಕೂಡ್ಸಕ್ ಬರ್ತಾರೆ. ಛೇ! ಭಾವ ಇಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾವತ್ತಾದ್ರೂ ಈ ತರ ಆಗಿದ್ಯಾ ಅತ್ತೆ? ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ, ಸನ್ಮಾನ ಮಾಡೋದಕ್ಕೆ ಜನ ಬರ್ತಾರೆ ಹೊರತು ಈ ಮನೆಗೆ ಈ ತರ ಅವಮಾನ ಮಾಡೋದಕ್ಕೆ ಯಾವ ಸಂಘದವರು ಬಂದಿಲ್ಲ. ಇದ್ರಲ್ಲೇ ಅರ್ಥ ಆಗಿರ್ಬೇಕು ಆ ಭಾರ್ಗವಿ ಯೋಗ್ಯತೆ ಏನು ಅಂತ. ಕರೆಕ್ಟ್ ಆಗಿ ಹೇಳ್ದೆ ಸಾಕ್ಷಿ. ತಗೊಂಡಿರೋ ಫಸ್ಟ್ ಕೇಸ್ಗೆ ತುಂಬಾ ಹಾರಾಡ್ಬಿಟ್ಲಲ್ಲ, ಅದಕ್ಕೆ ಹೀಗೆಲ್ಲ ಆಗಿರೋದು. ಊರಲ್ಲಿರೋರ್ ಎಲ್ಲಾರ್ನೂ ಎದುರಾಕೊಂಡ್ಲು. ಆ ಹಾಳಾದವಳಿಂದ ಪಾಪ ನಮ್ ಸಂಧ್ಯಾನು ಸತ್ತೋದ್ಲು. ಒಪ್ಕೋತೀನತ್ತೆ, ಭಾರ್ಗವಿ ನ್ಯಾಯ ನ್ಯಾಯ ಅಂತಿದ್ಲು ಅಂತ. ಆದ್ರೆ ಅದೇ ನ್ಯಾಯ ಕೊಡಿಸ್ಲಿಲ್ಲ ಅಂತಾನೆ ಆ ಹೆಂಗಸರು ಬಂದು ಅವಳ ಮುಖಕ್ಕೆ ಮಸಿ ಬಳ್ದಿದ್ದು. ನನಗಂತೂ ಇದ್ರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಅಷ್ಟಕ್ಕೂ ನಷ್ಟ ಆಗಿರೋದು ನಮ್ಗೆ. ಆ ಹಾಳಾದವಳಿಂದ ನಮ್ ಮನೆ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಾ ಇದೆ. ಅದಕ್ಕೆ ಎಲು ಬಿಲ್ಲದ ನಾಲಿಗೆ ಮಾತನ್ನ ಸುಲಭವಾಗಿ ಬದಲಾಯಿಸ್ಬಿಡುತ್ತೆ. ತಪ್ಪನ್ನೇ ಸರಿ ಎನ್ನುತ್ತೆ, ಸುಳ್ಳನ್ನೇ ಸತ್ಯ ಅಂತ ಸಾಬೀತುಪಡಿಸುತ್ತೆ. ಸರಿಯಾಗಿ ಹೇಳಿದ್ನೆ. ಸರಿಯಾದ ದಾರಿಯಲ್ಲಿ ನಡೀತಿರೋ ಭಾರ್ಗವಿನ್ ಕಂಡ್ರೆ ಇವ್ರಿಗೆಲ್ಲ ಹೊಟ್ಟೆ ಉರಿ. ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ನೀವೇನತ್ತೆ ಮನೆ ಸೊಸೆ ಅಂದ್ರನ್ ಸಪೋರ್ಟ್ ಮಾಡೋದ್ ಬಿಟ್ಟು ಇವಳು ಯಾವಳು ಇವತ್ತು ಬಂದಿರೋಳನ್ನ ಸಪೋರ್ಟ್ ಮಾಡ್ತಿದ್ದೀರಲ್ಲ. ದಯವಿಟ್ಟು ಎಲ್ಲರೂ ಭಾರ್ಗವಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಮದ್ವೆ ಆಗಿ ತವ್ರ ಮನೆ ಬಿಟ್ಟು ಬಂದಿರೋ ಹುಡುಗಿ ಅವಳು ಈ ಮನೆ ಸೊಸೆ. ಅವಳಿಗೆ ನಾವೆಲ್ಲರೂ ಪ್ರೀತಿ ಕೊಡ್ಬೇಕು. ಅವಳಿಗೆ ಈ ಮನೆ ತಂದು ಅಂತ ಅನಿಸ್ಬೇಕು. ಕಷ್ಟ ಅಂತ ಬಂದಾಗ ವೈರಿಗಳಿದ್ರು ಸಹಾಯ ಮಾಡ್ಬೇಕಂತೆ. ಅಂತದ್ರಲ್ಲಿ ಭಾರ್ಗವಿ ನಮ್ ಸ್ವಂತದವಳು. ಅವಳ ಮೇಲೆ ಸ್ವಲ್ಪನಾದ್ರೂ ಕರುಣೆ ತೋರಿಸಿ